ಎನ್ಆರ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ. ನಾನು ಇವತ್ತು ಅವ್ರಿಗೆ ಹೇಳ್ತೀನಿ, ಅಭಿವೃದ್ಧಿ ಎನ್ಆರ್ ಕ್ಷೇತ್ರದಲ್ಲಿ ಒಳ್ಳೆ ಒಂದು ಅಭಿವೃದ್ಧಿ ಆಗೈತೆ. ಹಾಸ್ಪಿಟಲ್ ಇಲ್ಲ ಅಂತ ಹೇಳ್ತಾರೆ ಅವರು, ಹಾಸ್ಪಿಟಲ್ ಐತೆ. ಆಮೇಲೆ ಇನ್ನೊಂದು ಜಗಳ ಐತೆ ಅವ್ರವ್ರದ್ದು. ಒಂದ್ ಸಮಾಜದಲ್ಲಿ ಯಾವ್ದು ಒಂದ್ ಸಮಾಜಕ್ಕೇನು ತನ್ವೀರ್ ಸೇಠ್ ಸಾಹೇಬ್ರು ಇಲ್ಲ. ಎಲ್ಲಾ ಸಮಾಜಕ್ಕೂ ಅವ್ರೊಬ್ರೇ ಇದು, ಎಲ್ಲಾ ಸಮಾಜಕ್ಕೂ ಅವರು ಒಳ್ಳೆ ಸ್ಪಂದಿಸ್ತಾರೆ. ಮತ್ತೆ ಅದ್ಭುತವಾಗಿ ಒಂದು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ ವಿಶೇಷವಾಗಿ 2 ಶತಕ ದಾಟಿ ಇನ್ನು ಮುಂದೆ ನುಗ್ಕೊಂಡು ಹೋಯ್ತವ್ರೆ. ಇನ್ನು ಅವರು ಪ್ರತಿ ಒಂದು 5 ವರ್ಷಕ್ಕೂ ವಿಶೇಷವಾಗಿ ಎಲ್ಲಾ ಒಂದು ಸಮಾಜನ ಅವ್ರಿಗೆ ಮತ ಕೊಟ್ಟಿ ಪ್ರತಿ 5 ವರ್ಷಕ್ಕೆ ಅವ್ರಿಗೆ ವಿಧಾನಸೌಧ ಕಳಿಸ್ತಾರೆ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ಅವ್ರವ್ರದ್ದು ಏನೈತೆ ಜಗಳ, ಅದೇನ್ ಮಾಡ್ಬೇಕು, ಜಾತಿ ಬಗ್ಗೆ ನಿಂದನೆ ಮಾಡೋರೆ, ಜಾತಿ ಬಗ್ಗೆ ಬೈದವ್ರೆ ಅಂತ ಅದಕ್ಕೊಂದು ಕಾನೂನು ಐತೆ, ಅದಕ್ಕೊಂದು ತಜ್ಞ ಐತೆ. ಹೋಗ್ಬೇಕು, ಅವ್ರವ್ರ ಕಾನೂನು ಏನೈತೆ ಸ್ಟೇಷನ್ ಅಲ್ಲಿ ಅವ್ರ ಮೊಕದ್ದಮೆ ಒಂದು ದಾಖಲಿಸ್ಬೇಕು. ಮತ್ತೆ ಅವ್ರು ಯಾವ ತರ ಒಂದು ಸ್ಟೆಪ್ ತಗೊಂತಾರೆ ಕಾನೂನು ರೀತಿ ಮಾಡ್ಬೇಕು. ಕೊಟ್ಟು 25,000 ಜನ ನಾವು ಮತ ಕೊಡ್ತೀವಿ ದಿಂದ ಆತರ 25,000ಕ್ಕೆ ಯಾರೂ MLA ಆಗಕ್ ಸಾಧ್ಯ ಇಲ್ಲ. ವಿಶೇಷವಾಗಿ ಇವತ್ತು ಸಾವಿರಾರು ಸಂಘದಲ್ಲಿ ಎಲ್ಲಾ ಸಮಾಜನು ಒಗ್ಗೂಟ್ಬಿಟ್ಟು ಇವತ್ತು ಹಿಂಗೆ ನಮ್ಮ ಅಲ್ಪಸಂಖ್ಯಾತರು ಯಾವ ತರ ಅವ್ರಿಗೆ ಪ್ರೀತಿಸ್ತಾರೋ ಅದೇ ತರ ಅದ್ಭುತವಾಗಿ ಅವ್ರಿಗೆ ಎಲ್ಲಾ ಜನಾಂಗನು, ಹಿಂದೂ ಕ್ರೈಸ್ತು ಎಲ್ಲಾರು ಜನಾಂಗಾಗಿ ಒಗ್ಗಟ್ಟಾಗಿ ಅವ್ರಿಗೆ ವಿಶೇಷವಾಗಿ ಪ್ರತಿ 5 ವರ್ಷಕ್ಕೆ ಅದ್ಭುತವಾಗಿ ಒಂದು ಮತ ಕೊಟ್ಬಿಟ್ಟು ಅವ್ರಿಗೆ ವಿಶೇಷವಾಗಿ ಆಯ್ಕೆ ಮಾಡ್ತಾರೆ. ಹೊರತು ಯಾವುದೇ ಒಂದು ಸಮಾಜದಿಂದ ಯಾರು MLA ಆಗಕ್ ಸಾಧ್ಯ ಇಲ್ಲ. ಅದ್ರ ವಿಚಾರಕ್ಕೆ ಇವರೆಲ್ಲ ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅದ್ರ ಹಿನ್ನೆಲೆಯಲ್ಲಿ ಇವಾಗ ಈ ರಾಜ್ಯದಲ್ಲಿ ಈಗ ರೀಸನಬಲ್ ಆಗೋದು ಖಚಿತ. ಮಿನಿಸ್ಟರ್ ಸಿಕ್ಕೋದು ತನ್ವೀರ್ ಸೇಠ್ ಸಾಹೇಬ್ರಿಗೆ ನಿಶ್ಚಿತ ಅಂತ ಹೇಳಕ್ ಬಯಸ್ತಾ ಇದ್ದೀನಿ.